Hello students, in this video let us discuss about the consignment accounts in financial accounting. When any company or any person wants to expand his business, he may take different channels of distribution to meet the ultimate customers. You can give the dealership, you can sell the goods to wholesalers or to retailers, or you can establish franchises. In spite of all these ways, you can sell the goods through the consignee or agents. ನೀವು ಉತ್ಪಾದನೆ ಮಾಡಿದಂತಹ ಸರಕುಗಳನ್ನು ಏಜೆಂಟ್ಗಳ ಮೂಲಕ ಅಂತಿಮ ಗ್ರಾಹಕರಿಗೆ ನಿಮ್ಮ ಸರಕುಗಳನ್ನು ಮಾರಾಟ ಮಾಡಬಹುದು. ಯಾವಾಗ ನೀವು ಏಜೆಂಟನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಗೂಡ್ಸನ್ನು ಸೇಲ್ ಮಾಡ್ತಿರಲ್ಲ, ಆ ಒಂದು ಏನು ಮೆಥಡ್ ಐತಲ್ಲ ಅದನ್ನು ಕನ್ಸೈನ್ಮೆಂಟ್ ಅಂತ ಹೇಳಿ ಹೇಳ್ತೇವೆ. ನಾವು ಅಲ್ಲೇ ಕನ್ಸೈನ್ಮೆಂಟ್ ಮೆಥಡ್ಸ್ ಅಂತೇಳಿ ಹೇಳ್ತೇವೆ. ಆ್ಯಂಡ್ ಮೆನಿ ಏಜೆಂಟ್ಸ್ ಆರ್ ಅಪಾಯಿಂಟೆಡ್ ಇನ್ ಡಿಫ್ರೆಂಟ್ ಸಿಟೀಸ್, ವೇರಿಯಸ್ ಸಿಟೀಸ್ ಟು ಸೆಲ್ ದ ಗೂಡ್ಸ್. At that time you are not selling the goods. The rights of the goods remains with the seller, not with the receiver of the goods. The word which I am using here is the receiver, not the purchaser. ಪರ್ಚೇಜರ್ ಮಾಡ್ಯಾನ ಅಂತಂದಿತ್ತು ಅಂದ್ರೆ ಸೆಲ್ಲರ ಮತ್ತು ಪರ್ಚೇಜರ್ ನಡುವಿನ ಸಂಬಂಧ ಐತಿ ಅಂತಂದ್ರೆ ಅಲ್ಲೇ ಡೆಟರ್ ಕ್ರೆಡಿಟರ್ ರಿಲೇಷನ್ಶಿಪ್ ಐತಿ. ಆದರೆ ಇಲ್ಲಿರ್ತಕ್ಕಂಥದ್ದು ಏನೈತಿ ಅಂತಂದ್ರೆ, ಇಫ್ ಐ ಆಮ್ ಅ ಮ್ಯಾನುಫ್ಯಾಕ್ಚರರ್ ಆರ್ ಐ ಆಮ್ ಅ ಸೆಲ್ಲರ್, ಐ ಆಮ್ ಸೆಂಡಿಂಗ್ ದ ಗೂಡ್ಸ್ ಟು ಯು ಟು ಸೆಲ್ ದ ಗೂಡ್ಸ್ ಇನ್ ಯುವರ್ ಸಿಟಿ. ಐ ಆಮ್ ಸೆಂಡಿಂಗ್, ನಾಟ್ ಸೆಲ್ಲಿಂಗ್. ನಾ ಸೇಲ್ ಮಾಡಾಕತ್ತಿಲ್ಲ, ಟೈಟಲ್ ಆಫ್ ದ ಗೂಡ್ಸ್ ಕೊಡಾಕತ್ತಿಲ್ಲ, ಬರೀ ನಾ ಸೆಂಡ್ ಮಾಡಾಕತ್ತೇನೆ ನಿಮಗೆ. ಟು ಸೆಲ್ ದ ಗೂಡ್ಸ್ ಇನ್ ಯುವರ್ ಸಿಟಿ ಆನ್ ದ ಬೇಸಿಸ್ ಆಫ್ ಕಮಿಷನ್. ಯಾವಾಗ ನಾನು ನಿಮಗೆ ಗೂಡ್ಸನ್ನು ಕಳ್ಸೇನಿ ಆ ಹೊತ್ತಿನಾಗ ನಾ ಏನು ಹೇಳಾಕತ್ತೀನಿ ಅಂತಂದ್ರೆ, ನೀವು ನನ್ನ ಗೂಡ್ಸನ್ನು ಸೆಲ್ ಮಾಡಿರಿ, ಅದ್ರ ಮೇಲೆ ಇಷ್ಟು ಪರ್ಸೆಂಟೇಜ್ ನಾನು ನಿಮಗೆ ಕಮಿಷನ್ ಕೊಡ್ತೇನೆ ಅಂಥೇಳಿ ಹೇಳಾಕತ್ತೇನೆ. ಸೊ ಯಾವಾಗ ಈ ಟೈಪದ ಬಿಸ್ನೆಸ್ ನಮ್ಮ ಹಂತಕ್ಕೆ ಐತಿ ಅಂತಂದ್ರೆ ಅದನ್ನು ನಾವೇನು ಮಾಡ್ತೇವಲ್ಲ, ವೆನ್ ಐ ಆಮ್ ಸೆಂಡಿಂಗ್ ದ ಗೂಡ್ಸ್ ಟು ಯು, ಐ ಆಮ್ ನಾಟ್ ಸೆಲ್ಲಿಂಗ್ ದ ಗೂಡ್ಸ್ ಆ್ಯಂಡ್ ಯು ಆರ್ ರಿಸೀವಿಂಗ್ ದ ಗೂಡ್ಸ್, ಯು ಆರ್ ನಾಟ್ ದ ಪರ್ಚೇಜರ್. ದಿಸ್ ಟೈಪ್ ಆಫ್ ಮೆಥಡ್ ಈಸ್ ಕಾಲ್ಡ್ ಆಸ್ ಕನ್ಸೈನ್ಮೆಂಟ್. ದಿಸ್ ಟೈಪ್ ಆಫ್ ಮೆಥಡ್ ಈಸ್ ಕಾಲ್ಡ್ ಆಸ್ ಕನ್ಸೈನ್ಮೆಂಟ್. ಸೊ ಕನ್ಸೈನ್ಮೆಂಟ್ ಮೀನ್ಸ್ one person sends the goods to other person to be sold on commission basis, on behalf of and at the risk of the sender of the goods. ಕನ್ಸೈನ್ಮೆಂಟ್ ಅಂದರೆ ಏನು ಹೇಳಾಕತ್ತೇವಿ ಅಂತಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಸರಕುಗಳನ್ನು ಕಳ್ಸಾಕತ್ತಾನ. ಹಿ ಈಸ್ ಸೆಂಡಿಂಗ್ ದ ಗೂಡ್ಸ್ ಆನ್ ಬಿಹಾಫ್ ಆಫ್ ದಿಸ್ ಪರ್ಸನ್, ದಟ್ ಈಸ್ ಪರ್ಸನ್ ಎ, ಆ್ಯಂಡ್ ದ ರಿಸ್ಕ್ ಈಸ್ ಇನ್ವಾಲ್ವ್ ವಿತ್ ಪರ್ಸನ್ ಎ. But the goods are sold by whom? Person B, on the basis of commission. B is receiving the commission to sell the goods. He is not the purchaser. It is called as consignment. Okay, it is called as consignment. The main object of such transactions is to increase the sales or expand the business. Therefore, some of the manufacturer or sellers or wholesalers appoint their agents in different places or various cities to sell their goods. So the person who is
sending the goods to be sold, the goods to be sold on his behalf and at his own risk on the basis of commission is called as consignor. ಯಾರು ಸೆಂಡರ್ ಅದನ್ನಲ್ಲ ಅಥವಾ ಸೆಲ್ಲರ್ ಅದನ್ನಲ್ಲ ಆ ವ್ಯಕ್ತಿಯನ್ನು ನಾವೇನಂತೇವಿ ಕನ್ಸೈನರ್ ಅಂತ ಹೇಳ್ತೇವೆ. ರಿಸ್ಕ್ ರಿಮೇನ್ಸ್ ವಿತ್ ಹಿಮ್ ಅಂದ್ರೆ ಸೇಲ್ ಆಗಲಿಲ್ಲ, ಲಾಸ್ ಆಯ್ತು, ಏನೇ ಇದ್ರೂ ಸುದೇಕ ಏನೈತಿ ಅಂತಂದ್ರೆ ಆ ಸೆಲ್ಲರ್ ಮೇಲೆ ಡಿಪೆಂಡೆಂಟ್ ಐತಿ. ಟೈಟಲ್ಲೂ ಅವ್ನ ಹಂತಕ್ಕನ ಐತಿ, ಓನರ್ಶಿಪ್ ಆಫ್ ದ ಗೂಡ್ಸೂ ಅವ್ನ ಹಂತಕ್ಕನ ಐತಿ. ಓಕೆ, ಓನರ್ಶಿಪ್ ಆಫ್ ದ ಗೂಡ್ಸೂ ಅವ್ನ ಹಂತಕ್ಕನ ಐತಿ. ರಿಸ್ಕ್ ಇನ್ವಾಲ್ವ್ಡ್ ವಿತ್ ದ ಗೂಡ್ಸೂ ಸೆಲ್ಲರ್ ಕಡೆನೇ ಐತಿ. ಅವನು ನಾವು ಕನ್ಸೈನರ್ ಅಂತ ಹೇಳಿ ಕರೆಯಕತ್ತೀವಿ. ದೇರ್ಫೋರ್ ದ ಕನ್ಸೈನರ್ ಈಸ್ ಅ ಪರ್ಸನ್ who sends the goods to be sold on his behalf ತನ್ನ ಪರವಾಗಿ, on his behalf and at his risk. ತಾ ರಿಸ್ಕನ್ನು ತೊಗೊಂಡಾನ ಅದನ್ನು at his risk on commission basis. That person is called as consignor. Such goods sent are called as consignment outward. ನಾನು ನಿಮಗೆ ಗೂಡ್ಸನ್ನು ಕಳಿಸಿದ್ನಿ ಅಂತಂದ್ರೆ ಆ ಗೂಡ್ಸನ್ನು ನಾನು ಕನ್ಸೈನ್ಮೆಂಟ್ ಔಟ್ವರ್ಡ್ ಅಂತ ಹೇಳಕತ್ತೇನೆ. ಓಕೆ, ಐ ಆಮ್ ದ ಕನ್ಸೈನರ್ ಆ್ಯಂಡ್ ಐ ಆಮ್ ಸೆಂಡಿಂಗ್ ದ ಗೂಡ್ಸ್ ಅಂದ್ರೆ ಅದು ಕನ್ಸೈನ್ಮೆಂಟ್ ಔಟ್ವರ್ಡ್ ಅಂತ ಅನ್ನಿಸ್ಕೋತೈತಿ. ಗೂಡ್ಸ ನಾ ಪರ್ಸನ್ ಏನದೇನಿ ಕನ್ಸೈನರ್ ಅಂತ ಹೇಳಿ ಅನ್ನಿಸ್ಕೊಳಕತ್ತೇನಿ. ಓಕೆ, ದೆನ್ ದ ಕನ್ಸೈನರ್ ಈಸ್ ದ ಪರ್ಸನ್, ಕನ್ಸೈನಿ ಈಸ್ ದ ಪರ್ಸನ್ who receives the goods to be sold on commission basis, on behalf of and at the risk of the sender, ಕನ್ಸೈನಿ ಅಂದರೆ ಯಾರು ಗೂಡ್ಸನ್ನು ರಿಸೀವ್ ಮಾಡ್ಕೋತಾನ, ಕಮಿಷನ್ ತೊಗೊಳಕತ್ತಾನ, ಆನ್ ದ ಬೇಸಿಸ್ ಆಫ್ ಕಮಿಷನ್ ತೊಗೊಳಕತ್ತಾನ, ಆ್ಯಂಡ್ ದ ರಿಸ್ಕ್ ಇನ್ವಾಲ್ವ್ಡ್ ವಿತ್ ದ ಸೆಂಡರ್. ಅವ್ನು ಯಾರು ಗೂಡ್ಸ್ ಸೆಂಡ್ ಮಾಡ್ಯಾರಲ್ಲ ಅವನ ಜೋಡಿ ರಿಸ್ಕ್ ಇನ್ವಾಲ್ವ್ ಇರತ್ತಾ, ಅವನು ಕನ್ಸೈನಿ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಕನ್ಸೈನರ್ ಮೀನ್ಸ್ ಸೆಂಡರ್ ಆಫ್ ದ ಗೂಡ್ಸ್ ಆರ್ ಸೆಲ್ಲರ್ ಆಫ್ ದ ಗೂಡ್ಸ್. ಕನ್ಸೈನಿ ಮೀನ್ಸ್ ರಿಸೀವರ್ ಆಫ್ ದ ಗೂಡ್ಸ್ ಆ್ಯಂಡ್ ಹೂ ಟೇಕ್ಸ್ ದ ಕಮಿಷನ್. ಯಾವಾಗ ಇಲ್ಲಿ ಪರ್ಚೇಜ್ ಆ್ಯಂಡ್ ಸೇಲ್ ಇಲ್ಲ, ಕನ್ಸೈನರ್ ಮತ್ತು ಕನ್ಸೈನಿ ಇವರಿಬ್ಬರ ನಡು ಇರ್ತಕ್ಕಂಥ ರಿಲೇಷನ್ಶಿಪ್ಪನ್ನು ನಾವೇನಂತೀವಿ ಅಂದ್ರೆ ಸೆಲ್ಲರ ಪ್ರಿನ್ಸಿಪಲ್ ಆಗ್ತಾನ, ರಿಸೀವರ ಏಜೆಂಟ್ ಆಗತ್ತಾನ. ಪ್ರಿನ್ಸಿಪಲ್ ಆ್ಯಂಡ್ ಏಜೆಂಟ್ ರಿಲೇಷನ್ಶಿಪ್ ಐತಿ ಇವರಿಬ್ಬರ ನಡು. ಓಕೆ, ಸೆಲ್ಲರ ಪ್ರಿನ್ಸಿಪಲ್ ಆಗ್ತಾನ, ರಿಸೀವರ್ ಏನಾಗ್ತಾನ ಅಲ್ಲೇ ಏಜೆಂಟ್ ಆಗ್ತಾನ. when he is receiving the goods ಆ ಗೂಡ್ಸ್ ಕನ್ಸೈನ್ಮೆಂಟ್ ಇನ್ವರ್ಡ್ ಆಗ್ತತಿ. ಕನ್ಸೈನರ್ಗ ಕನ್ಸೈನ್ಮೆಂಟ್ ಔಟ್ವರ್ಡ್ ಆಗೈತಿ, ಕನ್ಸೈನಿಗೆ ಕನ್ಸೈನ್ಮೆಂಟ್ ಇನ್ವರ್ಡ್ ಆಗೈತಿ. ಓಕೆ, ಇಟ್ ಈಸ್ ದ ಮೆಥಡ್ ಆಫ್ ಬಿಸ್ನೆಸ್. The person is trying to sell or trying to increase his sales through agents. ಏಜೆಂಟ್ಗಳ ಮುಖಾಂತರ ತನ್ನ ವ್ಯಾಪಾರ ಮತ್ತು ವ್ಯವಹಾರವನ್ನು ಹೆಚ್ಚಿಗೆ ಮಾಡೋಕ್ಕೆ ಪ್ರಯತ್ನ ಮಾಡಕತ್ತಾನ. he wants to expand his business or increase his business by selling his goods through ವೇರಿಯಸ್ ಏಜೆಂಟ್ಸ್. ಯಾವಾಗ ಆ ಗೂಡ್ಸನ್ನು ನಾನು ಏಜೆಂಟ್ಗಳ ಮುಖಾಂತರ ಮಾರಾಟ ಮಾಡಾಕತ್ತೀನಿ ಅದನ್ನು ಕನ್ಸೈನ್ಮೆಂಟ್ ಅಂತ ಹೇಳಿ ಕರಿತೇವೆ. ಓಕೆ, ಐ ಹ್ಯಾವ್ ಟು ಮೇಂಟೈನ್ ಸೆಪ್ರೇಟ್ ಬುಕ್ಸ್ ಫಾರ್ ಸೆಪ್ರೇಟ್ ಏಜೆಂಟ್ಸ್ ಆರ್ ಸೆಪ್ರೇಟ್ ಕನ್ಸೈನ್ಮೆಂಟ್.
ಬೇರೆ ಬೇರೆ ಬುಕ್ಸ್ ಆಫ್ ಅಕೌಂಟ್ಸನ್ನು ನಾನು ಮೇಂಟೈನ್ ಮಾಡಬೇಕಾಗ್ತತಿ. ಓಕೆ, ಪರ್ಸನ್ ಎ ಬಿ ಆ್ಯಂಡ್ ಸಿ ಅಂಥೇಳಿ 3 ಮಂದಿಗೆ ನಾನು ಗೂಡ್ಸನ್ನು ಕಳ್ಸೇನಿ ಅಂತಂದ್ರೆ, ಕನ್ಸೈನ್ಮೆಂಟನ್ನು ಕಳ್ಸೇನಿ ಅಂತಂದ್ರೆ 3 ವ್ಯಕ್ತಿಗಳ ಒಂದು ಬುಕ್ಸ್ ಆಫ್ ಅಕೌಂಟ ಬೇರೆನ ಮೇಂಟೈನ್ ಮಾಡಬೇಕಾಗ್ತತಿ. ದೆನ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕನ್ಸೈನ್ಮೆಂಟ್ ಆ್ಯಂಡ್ ಸೇಲ್ಸ್? ಈಸ್ ಇಟ್ ಸೇಲ್? Consignment is sale? No, it is not sale. How it is not called as sale, I will explain in my next video. Thank you for watching my video. Please like, share, subscribe my channel for further updates. Thank you.